ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಮಠದ ಆಶ್ರಯದಲ್ಲಿ 2 ದಿನಗಳ ಕಾಲ ರಾಜ್ಯ ಮಟ್ಟದ ಸಾವಯವ ಸಂತೆ, ಉಚಿತ ಆರೋಗ್ಯ ಶಿಬಿರ, ಸರ್ವ ಜನಾಂಗದ ವಧುವರರ ಮುಖಾಮುಖಿ ಹಾಗೂ ಪರಮಪೂಜ್ಯ ಜಗದ್ಗುರು ಶ್ರೀ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ಸಂಸ್ಮರಣಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಶ್ರೀ ಕುಮಾರ ಚಂದ್ರಶೇಖರ ನಾಥ ಸ್ವಾಮೀಜಿಯ ಸಾಧನೆ ಮತ್ತು ಒಕ್ಕಲಿಗ ಯುವ ಬ್ರಿಗೇಡ್ನ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೋದದ್ದೇ ಆದರೆ ಪ್ರಾಪಂಚಿಕ ಸೇವಾ ಮಾರ್ಗಕ್ಕಿಂತ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಭಾವಿಸಿ ಅವರು ಸಂತರಾಗಿ ಇಂದು ನಮ್ಮ ಮುಂದೆ ಇದ್ದಾರೆ. ಅಂತಹ ಡಾಕ್ಟರ್ ನಿಶ್ಚಲಾನಂದ ನಾಥ ಮಹಾಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಆಗಲಿ ಅಂತ ನಾವು ಬಯಸಿ ವೇದಿಕೆಯಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರ ಉಪಸ್ಥಿತಿಯಲ್ಲಿ ಮಂತ್ರಿಗಳಾಗಿದ್ದರು. ನಂತರದಲ್ಲಿ ನಮ್ಮ CRS ಅವರು ಚಲುವರಾಜಸ್ವಾಮಿ ಬಂದು ಮಾತನಾಡಿ ಹೋಗಿದ್ದಾರೆ. ಅಂಕೇಗೌಡ ನಮ್ಮ ನಂಜಾವರ ಸ್ವಾಮೀಜಿಯವರ ಎಡಭಾಗದಲ್ಲಿ ಕೂತಿದ್ದಾರಲ್ಲ, ಅಂಕೇಗೌಡ ಇಂದು ಡಿಜಿಟಲ್ ವರ್ಲ್ಡ್ನಲ್ಲಿ ಜಗತ್ತಿನಲ್ಲಿ ಪುಸ್ತಕಗಳು ಮತ್ತು ಪುಸ್ತಕವನ್ನು ಓದುವ ಪರಂಪರೆಯೇ ಮಾಯವಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ದಿನವೊಂದು ಬರುತ್ತೆ, ಮತ್ತೆ ಪುಸ್ತಕಗಳು ನಮಗೆ ಬೇಕಾಗುತ್ತೆ. ಪುಸ್ತಕಗಳನ್ನು ನಿರಾಕರಣೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಜತನವಾಗಿ ಪಾಂಡವಪುರದಲ್ಲಿ ಲಕ್ಷಾಂತರ ಪುಸ್ತಕಗಳನ್ನು ಅವರು ಕಾದಿರಿಸಿದ್ದಾರೆ.